ಎಲ್ರಿಗೂ ನಮಸ್ಕಾರ. ನಾನಿವತ್ತು ನೆಕ್ಸಾ ಕಾರ್ಸು ನಾಗರಬಾವಿನಲ್ಲಿ ನಮ್ಮೂರ ತಿಂಡಿ ಅಂತ ಹೋಟ್ಲಿದೆ, ಅದು ಎದುರುಗಡೆ ಇದೆ. ನೆಕ್ಸಾ ಕಾರ್ಸ್ನಲ್ಲಿದ್ದೀನಿ. ಸುಮಾರು ಗಾಡಿಗಳಿದ್ದಾವೆ. ಆ ಗಾಡಿಗಳನ್ನ ಡೀಟೇಲ್ಸು ನಮ್ಮ ಬ್ರದರ್ ಅವರೇ ಎಲ್ಲ ಡೀಟೇಲ್ಸ್ ಹೇಳ್ತಾರೆ. ಏನು ಪ್ರೈಸು, ಏನು ಮಾಡಲ್ಲು, ಎಷ್ಟು ದುಡ್ಡು, ಲೋನ್ ಆಗುತ್ತಾ, ಲೋನ್ ಆಗಲ್ವಾ, ಎಲ್ಲ ಮಾಹಿತಿನೂ ಅವ್ರು ಕೊಡ್ತಾರೆ. ನಾನು ಜಸ್ಟ್ ಏನು ಮಾಡಲ್ ಇದೆ ಅದನ್ನ ಮಾತ್ರ ಹೇಳ್ಕೊಂಡು ಹೋಗ್ತೀನಿ. ನೀನ್ ಹೆಸರು ಹೇಳಪ್ಪ? ನನ್ನ ಹೆಸರು ಅಭಿ ಸರ್. ನನ್ನ ಹೆಸರು ಶಂಕರ್ ಅಂತ. ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಮತ್ತೆ ನೋಡಿ. ಓಕೆ, ಥ್ಯಾಂಕ್ ಯು. ಇದೇನ್ ಮಾಡ್ಲಿದ್ದು ಸರ್? ನ್ಯಾನೋ ಇದು 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. AC ಪವರ್ ಶೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಇದ್ರಲ್ಲಿ ನಿಮಗೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಕೋಟಿಂಗ್ ಬಂದ್ಬಿಟ್ಟು 1,75,000 ಹೇಳ್ತಿರೋದು. ನಿಮ್ ಚಾನಲ್ ಕರೆಯಿಂದ ಬಂದ್ರೆ 1,65,000 ಮಾಡ್ಕೊಡೋಣ. ಥ್ಯಾಂಕ್ ಯು ಬಸ್. ಇದೇನ್ ಮಾಡ್ಲಿದ್ದು ಸರ್? i10 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಒಳ್ಳೆ ವೆಲ್ ಮೇಂಟೈನ್ ವೆಹಿಕಲ್ ಆಗಿರುತ್ತೆ ಇದು. ಇದ್ರ ಕೋಟಿಂಗ್ ಬಂದ್ಬಿಟ್ಟು 2,55,000 ಹೇಳ್ತಿರೋದು. 1,45,000ಕ್ಕೆ ಫೈನಲ್ ಮಾಡ್ಕೊಡೋಣ. ಹೌದು. ಅಂದ್ರೆ ಲೋನ್ ಯಾವ ಮಾಡ್ಲಿಂದ ನೀವು ಲೋನ್ 2012 ಮೇಲೆ ಯಾವುದೇ ಗಾಡಿ ತಗೊಂಡ್ರು ನಿಮ್ಗೆ ಲೋನ್ ಆಗುತ್ತೆ. ಎಷ್ಟು ಪರ್ಸೆಂಟ್ ಲೋನ್ ಆಗುತ್ತೆ? ಸರಿ, ನಿಮ್ ಪ್ರೊಫೈಲ್ ಮೇಲೆ ಸರ್ ಒಂದು 80 to 90% ಆಗುತ್ತೆ. ನಿಮ್ ಪ್ರೊಫೈಲ್ ಮೇಲೆ 80% ಅಂತ ಪಕ್ಕ ಮಾಡ್ಕೊಡೋಣ. ಗುಡ್, ವೆರಿ ಗುಡ್. ಬಟ್ ಇದು ಯಾವ್ದು ಗಾಡಿ? ಇದು ಸರ್ ಇದು ಬಂದ್ಬಿಟ್ಟು ಹೋಂಡಾ ಜಾಜ್ 2016 ಮಾಡಲು ಥರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ. ಆದ್ರೆ 52 ಕಿಲೋಮೀಟರ್ ಮಾತ್ರ ಓಡಿರೋದು. ಇದ್ರ ಕೋಟಿಂಗ್ ಬಂದ್ಬಿಟ್ಟು 4 ಲಕ್ಷ ಇರೋದು. 3,75,000ಕ್ಕೆ ಫೈನಲ್ ಮಾಡ್ಕೊಡೋಣ. ಥ್ಯಾಂಕ್ ಯು ಬ್ರದರ್. ಇದು ಸರ್ ರಿಡ್ಜು 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ ಇದು ಇದರಲ್ಲಿ AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರಲ್ಲ. LDI ವೇರಿಯಂಟ್ ಆಗಿದೆ, ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಇದ್ರ ಕೋಟಿಂಗ್ ಬಂದ್ಬಿಟ್ಟು 3,10,000 ಇರೋದು. 2,95,000ಕ್ಕೆ ಫೈನಲ್ ಮಾಡ್ಕೊಡೋಣ. ಥ್ಯಾಂಕ್ ಯು ಬ್ರದರ್. ಹೇಳಿ. ಇದು ಸರ್ ಇದು ಸೋಲ್ಡ್ ಆಗಿದೆ ಸರ್, ನಿನ್ನೆ ತಾನೇ ಅಡ್ವಾನ್ಸ್ ಆಗಿದೆ. ಗುಡ್, ವೆರಿ ಗುಡ್, ಒಳ್ಳೇದಾಗ್ಲಿ. ಹೇಳಪ್ಪ. ಇದು ಸರ್ ಇದು 13 ಮಾಡಲು VDI ಗಾಡಿ ಆಗಿರುತ್ತೆ, ಡೀಸೆಲ್ ವೇರಿಯಂಟ್. ಇದ್ರ ಕೋಟಿಂಗ್ ಬಂದ್ಬಿಟ್ಟು 4 ಲಕ್ಷ ಹೇಳ್ತಾ ಇರೋದು. 3,95,000ಕ್ಕೆ ಫೈನಲ್ ಮಾಡ್ಕೊಡೋಣ. ಥ್ಯಾಂಕ್ ಯು. ಬನ್ನಿ, ಎದುರುಗಡೆ ಬಂದ್ರೆ ಇನ್ನೊಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಆಯ್ತು ಆಯ್ತು. ಇದು ಸರ್ 10 ಸೆಕೆಂಡ್ ಓನರ್ ವೆಹಿಕಲ್ VDI ಆಗಿರುತ್ತೆ. ಇದ್ರ ಕೋಟಿಂಗ್ ಬಂದ್ಬಿಟ್ಟು 3 ಲಕ್ಷ ಹೇಳ್ತಾ ಇರೋದು. 2,75,000ಕ್ಕೆ ಮಾಡ್ಕೊಡೋಣ. ಪ್ರೈಸ್ 3 ಲಕ್ಷ ಹೇಳ್ತಾ ಇದ್ದಾರೆ, 2,75,000ಕ್ಕೆ ಮಾಡ್ಕೊಡೋಣ. ಗುಡ್, ವೆರಿ ಬನ್ನಿ, ಇನ್ನೊಂದ್ 5,000 ಎದುರುಗಡೆ ಬಂದ್ರೆ ಇನ್ನೊಂಚೂರು 5-10 ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಥ್ಯಾಂಕ್ ಯು. ಫೋರ್ಡ್ ಫಿಗೋ 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್ ಇದು. ಇದ್ರ ಕೋಟಿಂಗ್ ಬಂದ್ಬಿಟ್ಟು 1,55,000 ಹೇಳ್ತಿರೋದು. 1,45,000ಕ್ಕೆ ಫೈನಲ್ ಮಾಡ್ಕೊಡೋಣ. ಥ್ಯಾಂಕ್ ಯು ಬ್ರದರ್. ಹೇಳಿ. ಇದು ಸರ್ ಇಂಡಿಕಾ ವಿಸ್ತಾ ಕ್ವಾರ್ಟರ್ ಜೆಟ್ ಇಂಜಿನ್, ಸೇಮ್ ಶಿಫ್ಟ್ ಅಲ್ಲಿ ಏನ್ ಬರುತ್ತೋ ಅದೇ ಇಂಜಿನ್ ಬರುತ್ತೆ. 9 ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಇದು ಕೂಡ. ಇದ್ರ ಪ್ರೈಸ್ ಬಂದ್ಬಿಟ್ಟು 1,90,000 ಹೇಳ್ತಾ ಇರೋದು. 1,65,000ಕ್ಕೆ ಫೈನಲ್ ಮಾಡ್ಕೊಡೋಣ. ಇದು ಸರ್ ಎಲ್ಲರೂ 7 ಸೀಟರ್ ಬೇಕು ಅಂತ ಇರ್ತಾರೆ. 7 ಸೀಟರ್ ಅಲ್ಲಿ ಶವರ್ಲೈಟ್ ಎಂಜಾಯ್ ಇದು. ಹೌದು. 13-14 ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ಗಾಡಿ ಆಗಿರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 3,10,000 ಹೇಳ್ತಾ ಇರೋದು. 2,95,000ಕ್ಕೆ ಫೈನಲ್ ಮಾಡ್ಕೊಡೋಣ. ನೋಡಿ ವೀಕ್ಷಕರೇ, ನಿಮ್ಗೆ ಏನಾರ ಗಾಡಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ತುಂಬಾ ಜನ ಬರೀ ಡೀಲರ್ಗಳೇ ತಗೊಂಡೋಗಿ ಅವ್ರ ಊರ್ನಲ್ಲಿ ಮಾರ್ಕೊಂಡು ಅಲ್ಲಿ ದುಡ್ಡು ಮಾಡ್ಕೊಂತಾರೆ. ಆ ತರ ಗಾಡಿಗಳನ್ನ ಇವ್ರು ಇಡ್ತಾ ಇರೋದು. ಬಹಳ ಚೀಪ್ ಅಂಡ್ ಬೆಸ್ಟ್ ಅಲ್ಲೇ ಕೊಡ್ತಾರೆ. ಜಾಸ್ತಿ ಬರ್ಡನ್ ಇಲ್ಲ. ಡಾಕ್ಯುಮೆಂಟ್ಸ್ ಆಗ್ಲಿ, ಗಾಡಿ ಆಗ್ಲಿ, ಏನಿದೆಯೋ ಅದನ್ನ ಹೇಳ್ಕೊಡ್ತಾರೆ. ಅದ್ರ ಬಗ್ಗೆ ನಾನ್ ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ತಗೊಂಡಂತವ್ರು ಯಾರೂ ರಿಮಾರ್ಕ್ ಇಲ್ಲ. ಒಳ್ಳೆ ವ್ಯಕ್ತಿ, ಒಳ್ಳೆ ಜವಾಬ್ದಾರಿಯುತವಾಗಿ ನಡ್ಕೊಂತಾರೆ. ಡಾಕ್ಯುಮೆಂಟ್ಸು ಅಷ್ಟೇನೆ. ಗಾಡಿ ತಗೊಂಡೋದ್ಮೇಲೆ ಅಟ್ ಎ ಟೈಮ್ ನೀವು 20 ದಿನ, 1 ತಿಂಗಳು ಅಥವಾ ಒಳಗಡೆ ಹೆಚ್ಚು ಕಮ್ಮಿ ಮಾಡಿ ನಿಮ್ಗೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಧೈರ್ಯವಾಗಿ ಬಂದು ಇಲ್ಲಿ ತಗೊಂಡು ಹೋಗ್ಬೋದು ಅಂತ ಹೇಳ್ತೀನಿ ನಾನು. ಎಲ್ರಿಗೂ ನಮಸ್ಕಾರ. ಬನ್ನಿ ಬೇರೆ ಗಾಡಿಗಳು ನೋಡೋಣ. ಇದು ಏನ್ ಮಾಡ್ಲಿದ್ದು ಸರ್? 2011 ಮಾಡಲು ಹೋಂಡಾ ಸಿಟಿ, ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಇದ್ರ ಕೋಟಿಂಗ್ ಬಂದ್ಬಿಟ್ಟು 3,45,000 ಹೇಳ್ತಿರೋದು. 3,35,000ಕ್ಕೆ ಮಾಡ್ಕೊಡೋಣ. ಸ್ವಲ್ಪ ಇಲ್ಲಿ ಬಂದು ಕುಂತ್ಕೊಂಡ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಮಾಡ್ಕೊಡೋಣ ಬನ್ನಿ ಸರ್. ಥ್ಯಾಂಕ್ ಯು ಬ್ರದರ್. ಬನ್ನಿ ಮುಂದಿನ ಗಾಡಿ ತಗೊಳ್ಳೋಣ. ಸರ್ TUV ಇದು ಏನ್ ಮಾಡ್ಲಿದ್ದು ಸರ್? 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ 26,000 ಕಿಲೋಮೀಟರ್ ಓಡಿದೆ. ಇದ್ರ ಕೋಟಿಂಗ್ ಬಂದ್ಬಿಟ್ಟು 6,75,000 ಹೇಳ್ತಾ ಇರೋದು. 6,55,000ಕ್ಕೆ ಫೈನಲ್ ಮಾಡ್ಕೊಡೋಣ. 6,60,000 ಹೇಳ್ತಾ ಇದ್ದೀರಾ. 6,55,000ಕ್ಕೆ ಫೈನಲ್ ಕೊಡ್ತೀರಾ? ಇನ್ ಸ್ವಲ್ಪ ಹತ್ರ ವ್ಯಾಪಾರ ಕೂತ್ಕೊಂಡ್ರೆ ಬಂದ್ರೆ ಇನ್ನು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ. ಓಕೆ ಸರ್. ನೆಕ್ಸ್ಟ್ ಗಾಡಿ ಯಾವ್ದು ಸರ್? ಅಲ್ಲೇ ಇದೆ ನೋಡಿ. ಬನ್ನಿ. ಇದು ಯಾವ್ದಿದ್ದು ಸರ್? ವ್ಯಾಗ್ನರ್ 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ವೆಲ್ ಮೇಂಟೈನ್ ಆಗಿದೆ. ಓಡಿರೋದು ಕಮ್ಮಿ, 50,000 ಸಮಥಿಂಗ್ ಓಡಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 3,75,000 ಹೇಳ್ತಾ ಇರೋದು. 3,70,000ಕ್ಕೆ ಫೈನಲ್ ಮಾಡ್ಕೊಡೋಣ. ಅದೇ ಫೈನಲ್ ಸರ್. ಥ್ಯಾಂಕ್ ಯು. ಗಾಡಿ ಒಳ್ಳೆ ಮೇಂಟೈನ್, ಪಾರ್ಕಿಂಗ್ ಸೇಲ್ ಬಂದಿರೋದು. ಒಳ್ಳೆ ಫಸ್ಟ್ ಕ್ಲಾಸ್ ಇದೆ ಗಾಡಿ ಮಾತ್ರ. ಥ್ಯಾಂಕ್ ಯು ಬ್ರದರ್. ಇದೇನು ಇನೋವಾ ಏನ್ ಮಾಡ್ಲಿ ಸರ್? ಇನೋವಾ 2007 ಮಾಡಲು
ನಾನು 4,40,000 ಹೇಳ್ತಾ ಇರೋದು, 4,25,000 ಕೊಡೋಣ. 4,25ಕ್ಕೆ ಇನೋವಾ ವಿ ವರ್ಷನ್ ವಿ ವರ್ಷನ್ ಟಾಪ್ ಎಂಡ್ ಮಾಡಲು. Top end ಓಕೆ ಓಕೆ. ಎಷ್ಟು ಓಡಿದೆ ಸರ್? 1,80,000 ನೋಡಿದೆ. 1,80,000 ಓಡಿದೆ. ಅದೆಲ್ಲ ಕಮ್ಮಿನಾ? 7 ಲಕ್ಷ ಹೊಡೆದ್ರೆ ಗಾಡಿ ಏನಾಗುತ್ತೆ? ಹೌದು, ಫಸ್ಟ್ ಕ್ಲಾಸ್ ಹೌದು, ಇದೆ ಮಾತ್ರ ಗಾಡಿ ಮಾತ್ರ. ಇನ್ನೊಂದ್ ಸ್ವಲ್ಪ ಹೆಚ್ಚು ಹೆಚ್ಚು ಕಮ್ಮಿ ಕಮ್ಮಿ ಮಾಡ್ಕೊಡೋಣ ಬನ್ನಿ, ಲೈವ್ ಅಲ್ಲಿ very ಬಂದ್ರೆ good. ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಇದು ಅದು ಸೇಲ್ ಆಗಿದೆ. ಸೇಲ್ ಆಗಿದ್ಯಾ? ವೆರಿ ಗುಡ್. ಬನ್ನಿ ಸರ್, ಯಾವ ಮಾಡ್ಲಿ ಇದು ಆಲ್ಟೋ? ಸರ್ 2011 ಮಾಡ್ಲು, ಹಾ ಸೆಕೆಂಡ್ ಓನರ್ ವೆಹಿಕಲ್ ಹಾ, ಹಾ. ಗಾಡಿ. ಇದು ಕೂಡ ವೆಲ್ ಮೇಂಟೈನ್ ಇದೆ. ಓಕೆ. ಇದ್ರ ಕೋಟಿಂಗ್ ಬಂದ್ಬಿಟ್ಟು 7,10,000 ಹೇಳ್ತಾ ಇರೋದು. ಹಾ. ಒಂದು 1,95,000ಕ್ಕೆ ಫೈನಲ್ ಮಾಡ್ಕೊ. ಏನ್ ಮಾಡ್ಲಿದ್ದು? ಸರ್ 11 ಸೆಕೆಂಡ್ ಓನರ್ ವೆಹಿಕಲ್. 11 ಸೆಕೆಂಡ್ ಓನರ್ ವೆಹಿಕಲ್. ಎಷ್ಟು ಓಡಿದೆ? ಸರ್ 70 ಚಿಲ್ಡ್ರೇನೋ ಓಡಿದೆ. ಓಕೆ ಓಕೆ 72 ಏನೋ ಓಡಿದೆ, 72,000 ಏನೋ ಓಡಿದೆ. ಓಕೆ, ವೆರಿ ಗುಡ್ ಅಮ್ಮ. ಬಮ್ಮ. ಸರ್ ಎ ಸ್ಟಾರ್ ಹಾ 2008 ಮಾಡ್ಲು, 9 ರಿಜಿಸ್ಟ್ರೇಷನ್ ಆಗಿರುತ್ತೆ. ಗಾಡಿ ಕೂಡ ವೆಲ್ ಮೇಂಟೈನ್ ಆಗಿದೆ. ಇದ್ರ ಕೋಟಿಂಗ್ ಬಂದ್ಬಿಟ್ಟು 1,85,000 ಹೇಳ್ತಾ ಇರೋದು. ಒಂದು 1,75,000 ಮಾಡ್ಕೊಡೋಣ. ಮ್ಯಾನ್ಯುಲ್ ಇದು. ಗುಡ್, ವೆರಿ ಗುಡ್, ವೆರಿ ಗುಡ್. ಓಕೆ, ಏನ್ ಹೇಳ್ತಾ ಇದ್ದೀರಿ? ಸರ್ ಇದು ಬೊಲೆನೋ ಹಾ. 2016 ಮಾಡ್ಲು, ಥರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ. ಹಾ 56,000 ಓಡಿದೆ. ಇದು ಕೂಡ ಓಕೆ. 3 ಓನರ್ ಆಗಿದೆ ಅನ್ಬಿಟ್ಟು ಏನು ಮಾಡ್ಬೇಡಿ, ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಇದೆ. ಹಾ ಒಳ್ಳೆ ಪ್ರೈಸ್ ಅಲ್ಲಿ ಕೊಡೋಣ ನಿಮ್ಗೆ. ಓಕೆ. ಎಷ್ಟು ಫೈನಲ್? 4,50,000 ಹೇಳ್ತಾ ಇರೋದು. ಒಂದು 4,25,000ಕ್ಕೆ ಫೈನಲ್ ಮಾಡಿ. 4,25. ಗುಡ್, ವೆರಿ ಗುಡ್. ಬನ್ನಿ, ಇದ್ಯಾವ್ದು? ಸರ್ ಶವರ್ಲೈಟ್ ಬೀಟ್ Chevrolet Beat. 15 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಇದ್ರ ಕೋಟಿಂಗ್ ಬಂದ್ಬಿಟ್ಟು 7,75,000 ಹೇಳ್ತಾ ಇರೋದು. ಒಂದು 7,65,000 ಮಾಡ್ಕೊಡೋಣ. ವೆರಿ ಗುಡ್. ನೋಡಿ ವೀಕ್ಷಕರೇ, ವ್ಯಾನು ಅಂತ ಹುಡುಕ್ತಾ ಇರ್ತೀರಾ ಬೆಂಗಳೂರು ಸುತ್ತ. ಇಲ್ಲಿ 2 ವ್ಯಾನ್ ಇದೆ, ಸಿಲ್ವರ್ ಕಲರ್. ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಬಹುದು. ಬನ್ನಿ, ನೆಕ್ಸಾ ಕಾರ್ಸ್ಗೆ ವ್ಯಾನ್ಗಳಿದಾವೆ. ಪ್ರತಿಯೊಂದು ಗಾಡಿನೂ ರೀಸನಬಲ್ ಆಗಿ ಕೊಡ್ತಾರೆ. ಇಲ್ಲೇನು ಹೈ ರೇಟ್ ಆ ತರ ಏನು ಇಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಿಟ್ಕೊಡ್ತಾರೆ. ನಿಮ್ಗೆ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಬನ್ನಿ, ಈ ವ್ಯಾನ್ ಬಗ್ಗೆ ತಿಳ್ಕೊಳ್ಳೋಣ. ಈ ವ್ಯಾನ್ ಏನ್ ಮಾಡ್ಲಿ ಸರ್ 2007 ಮಾಡ್ಲು, 5 ಓನರ್ ಆಗಿರುತ್ತೆ. 8 ಸೀಟರ್ ವೆಹಿಕಲ್. ಗಾಡಿ ಚೆನ್ನಾಗಿದೆ, ಸಣ್ಣ ಪುಟ್ಟ ವರ್ಕ್ ಇದೆ. ಹಾ ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಇದೆ. ಎಷ್ಟು ಹೇಳ್ತಾ ಇದ್ದೀರಿ? ಸರ್ 1,85,000 ಹೇಳ್ತಿರೋದು. 1,75,000 ಮಾಡ್ಬೋದು. ಏನ್ ಮಾಡ್ಲು ಅಂದ್ರಿ? 7. ವೆರಿ ಗುಡ್. ಅದು 8 ಸೀಟರ್ ವೆಹಿಕಲ್. ಓಕೆ ಓಕೆ ಓಕೆ. ಬನ್ನಿ, ಇನ್ನೊಂದು ವ್ಯಾನ್ ಇದೆ ನೋಡೋಣ. ಈ ವ್ಯಾನ್ ಬಗ್ಗೆ ಇದು ಏನ್ ಮಾಡ್ಲು? 15 ಸಿಂಗಲ್ ಓನರ್ ವೆಹಿಕಲ್. ಓಕೆ. ಸಣ್ಣ ಪುಟ್ಟ ಕೆಲಸ ಇದೆ. ಹಾ ಹಾ ಒಂದ್ 15,000 ಖರ್ಚಿದೆ. 7,50,000 ಹೇಳ್ತಾ ಇರೋದು. ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಣ. 15 ಸಿಂಗಲ್ ಓನರ್ ವೆಹಿಕಲ್. 15. ಓಕೆ ಓಕೆ, ಗುಡ್. ಇಲ್ಲಿ ಯಾವ್ದಿದೆ? ಇದ್ಯಾವ್ದಿದು? ಎಲ್ಲ ಬೋರ್ಡ್ ಸರ್. ದುಡಿಯೋರ್ಗೆ ಒಳ್ಳೆ ಗಾಡಿ ಸರ್. ಹೌದು. 1,45,000 ಮಾಡ್ಕೊಡೋಣ. 1,45,000. ಅದು 15 ಮಾಡ್ಲು. 15 ಸೆಕೆಂಡ್ ಓನರ್. ಎಲ್ಲ ಡಾಕ್ಯುಮೆಂಟ್ಸ್, ಎಫ್ಸಿ, ಇನ್ಶೂರೆನ್ಸ್, ಟ್ಯಾಕ್ಸ್ ಎಲ್ಲ ಇದೆ. ಬನ್ನಿ ಎದುರುಗಡೆ ಬನ್ನಿ, ಮಾತಾಡೋಣ. ತೋರಿಸ್ಬಿಟ್ಟು ನಾನು ನಿಮ್ಗೆ ಬಿಸ್ನೆಸ್ ಮಾತಾಡೋಣ. ಓಕೆ ಓಕೆ. ಇದು ಯಾವ್ದಿದು? ಸರ್ ಇದು ಬಂದ್ಬಿಟ್ಟು Estimo. ಎಸ್ಟಿಮೋ 2001 ಮಾಡ್ಲು, 4th ಓನರ್ ವೆಹಿಕಲ್ ಆಗಿರುತ್ತೆ. ಗಾಡಿನೂ ಚೆನ್ನಾಗಿದೆ. ಇದು VXI ವೇರಿಯಂಟ್ ಆಗಿರುತ್ತೆ. AC, ಪವರ್ ಶೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. 75,000 ಮಾಡ್ಕೊಡೋಣ. 75,000. ಫೈನಲ್ ಟು ಫೈನಲ್. ಬನ್ನಿ, ಇದೇನಿದು? ಇದ್ಯಾವ ಗಾಡಿ ಇದು? ಟೆರಾನಾ ಹಾ ಹಾ 110 PS ಸರ್. ಸೇಮ್ ಹಾ 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 110 PS ಇದು. ಹಾ ಹಾ ಹಾ. ಇದ್ರ ಕೋಟಿಂಗ್ ಬಂದ್ಬಿಟ್ಟು 4,95,000 ಹೇಳ್ತಾ ಇರೋದು. 4,55,000 ಫೈನಲ್ ಮಾಡಿ. 4,55 ಫೈನಲ್. Final. ಓಕೆ. ಇದು ಎಂಜಾಯ್ ಏನ್ ಮಾಡ್ಲಿ ಸರ್? ಹೇಳ್ತೀರಾ? ಅಲ್ಲಿ ನೀವು ಡೀಸೆಲ್ ನೋಡಿದ್ರೆ ಇದು ಪೆಟ್ರೋಲ್. ಇದು ಪೆಟ್ರೋಲ್ ಗಾಡಿ. ಹಾ ಸರ್. ಓಕೆ ಇದು ಓಕೆ. 14 ಸಿಂಗಲ್ ಓನರ್ ವೆಹಿಕಲ್. ಹಾ ಹಾ. ಗಾಡಿ ವೆಲ್ ಮೇಂಟೈನ್ ಇದೆ. ಇದನ್ನು ಹಾ ಹಾ ಹಾ. ಇದ್ರ ಕೋಟಿಂಗ್ ಬಂದ್ಬಿಟ್ಟು ಹಾ. 3,10,000 ಹೇಳ್ತಾ ಇರೋದು. ಹಾ. ಒಂದ್ 2,95,000ಕ್ಕೆ ಫೈನಲ್ ಮಾಡಿ. 2,95 ಫೈನಲ್. Final. ಓಕೆ ಓಕೆ. ಹಿಂದೆ ಇರೋ ಗಾಡಿಗಳೆಲ್ಲ ಇದಾವಲ್ಲ? ಇದೆ ಸರ್, ಬನ್ನಿ ಸರ್ ತೋರ್ಸೋಣ. ಓಕೆ, ಬನ್ನಿ. ಇದು ಸರ್ ಏನ್ ಮಾಡ್ಲು? ಸರ್ ಎರ್ಟಿಕಾ ಹಾ, Ertiga. 2012 ಮಾಡ್ಲು, ಸೆಕೆಂಡ್ ಓನರ್ ವೆಹಿಕಲ್. ಹಾ ಗಾಡಿ ವೆಲ್ ಮೇಂಟೈನ್ ಇದು ಕೂಡ. ಓಕೆ. ಇದ್ರ ಕೋಟಿಂಗ್ ಬಂದ್ಬಿಟ್ಟು 5,25,000 ಹೇಳ್ತಾ ಇರೋದು. ಒಂದ್ 4,95,000ಕ್ಕೆ ಫೈನಲ್ ಮಾಡ್ಕೊಡೋಣ. 4,95 ಫೈನಲ್. ಫೈನಲ್ ಮಾಡ್ಕೊಡೋಣ. ಗುಡ್. ಇದ್ಯಾವ್ದಿದು? ಸರ್ ಡೆಸ್ಟರ್ ಸರ್. Duster. ಏನ್ ಮಾಡ್ಲಿ ಇದು? ಹಾ ಇದು 110 PS. ಹಾ ಮಾಡ್ಲು ಬಂದ್ಬಿಟ್ಟು 13 ಥರ್ಡ್ ಓನರ್ ವೆಹಿಕಲ್. ಓಕೆ. ಒಳ್ಳೆ ಪ್ರೈಸ್ ಅಲ್ಲಿ ಕೊಡೋಣ ನಿಮ್ಗೆ. ಏನಾಗ್ಬೋದು? ಸರ್ 3,55,000ಕ್ಕೆ ಫೈನಲ್ ಮಾಡ್ಕೊಡೋಣ. ಗುಡ್, ವೆರಿ ಗುಡ್. ಅಲ್ಲೊಂದು ಆಲ್ಟೋ ಇದೆ ನೋಡಿ ಸರ್. ಆಲ್ಟೋ 2011 ಮಾಡ್ಲು, ಅದು ಕೂಡ ಹಾ ಸೆಕೆಂಡ್ ಥರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ ಅದು. ಹಾ ಹೇಳಿ. ಇದು ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು ಹಾ 1,85,000 ಹೇಳ್ತಾ ಇರೋದು. ಒಂದು 1,75,000 ಮಾಡ್ಬೋದು. 1,75 ಮಾಡ್ಕೊಡ್ತೀರಿ. ಬನ್ನಿ ಎದುರುಗಡೆ ಬನ್ನಿ, ಏನೋ ಮಾತಾಡೋಣ. ಅದು ಆ ಗಾಡಿ ಯಾವ್ದಾದ್ರು ಸರ್ ಅದು ಗಾಡಿ? ಕ್ವಿಡ್ ಹೋಗಿ ಅಲ್ಲಿ ಹೋಗಿ. ಹಾ ತೋರಿಸಿ. ಸರ್ ಕ್ವಿಡ್ ಹಾ 2015 ಮಾಡ್ಲು, ಓಕೆ. ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಹಾ ಇದ್ರ ಪ್ರೈಸ್ ಬಂದ್ಬಿಟ್ಟು ಹಾ 7,65,000 ಹೇಳ್ತಾ ಇರೋದು. Good, 7,45,000 ಫೈನಲ್ ಮಾಡ್ಕೊಡೋಣ. ವೆರಿ ಗುಡ್. ಅದ್ರ ಪಕ್ಕದ ಐತಲ್ಲ ಸ್ಯಾಂಟ್ರೋ, ಅದೇ ಹೇಳ್ತೀರಿ? 2008-9 ಮಾಡ್ಲು, ಹಾ ಹಾ ಥರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ. ಓಕೆ. ಒಳ್ಳೆ ಪ್ರೈಸ್ ಅಲ್ಲಿ ಕೊಡೋಣ ನಿಮ್ಗೆ. Okay, 1,45,000 ಫೈನಲ್ ಮಾಡ್ಬೋದು. ಗುಡ್, ವೆರಿ ಗುಡ್. ಬನ್ನಿ, ಆ ಗಾಡಿ ಸರ್ ಅದು ಇದೆ ಇದು ಇದೆ. ಆಲ್ಟೋ ಏನ್ ಮಾಡ್ಲಿ ಇದು?
ಸರ್ ಆಲ್ಟೋ 2005 ಮಾಡ್ಲು, ಹಾ ಹಾ AC ಮಾತ್ರ ಬರುತ್ತೆ, ಪವರ್ ಶೇರಿಂಗ್ ಬರಲ್ಲ. ಹಾ 95,000 ಫೈನಲ್ ಮಾಡ್ಕೊಡಿ. LX LX 95,000 ಫೈನಲ್. 95,000 ಫೈನಲ್ ಮಾಡ್ಕೊಡಿ. ಓಕೆ, ಇದೇನ್ ಮಾಡ್ಲಿದ್ದು? ಸರ್ ಇದು 2010 ಮಾಡ್ಲು, ಥರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ. ಹಾ ಹಾ ಗಾಡಿ ಸೂಪರ್ ಗಾಡಿ. ಯಾವ್ದಿದು? ಸ್ಪಾರ್ಕಾ? ಪಾರ್ಕ್ ಓಕೆ. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಇದೆ. ಒಳ್ಳೆ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಹಾ ಹಾ ಇದ್ರು 1,35,000 ಹೇಳ್ತಿರೋದು, 1,25,000ಕ್ಕೆ ವಿತ್ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಮಾಡಿಸ್ಕೊಡ್ತೀನಿ. ವೆರಿ ಗುಡ್ ಬಸ್. ಇದೇ ವ್ಯಾಲ್ಯೂ ಏನ್ ಹೇಳ್ತಾ ಇದ್ದೀರಿ? ಸರ್ ವ್ಯಾನು 10 ಸಿಂಗಲ್ ಓನರ್, ಹಾ 1,55,000, ಹಾ ಒಂದು 1,45,000 ಫೈನಲ್ ಮಾಡ್ಕೊಡೋಣ. 1,45,000 ಫೈನಲ್ ಮಾಡ್ಲು ಸರ್. ಇದು ಟವೇರಾ 15 ಮಾಡ್ಲು, ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ನಿಮ್ಗೆ ಇಡೀ ಕರ್ನಾಟಕ ಹುಡುಕಿದ್ರು ನಿಮ್ಗೆ ಸಿಂಗಲ್ ಓನರ್ ಟವೇರಾ ಸಿಗಲ್ಲ. ಇದ್ರು ಒಳ್ಳೆ ಪ್ರೈಸ್ ಮಾಡಿಸ್ಕೊಡೋಣ ಸರ್. 2,95,000ಕ್ಕೆ ಫೈನಲ್ ಮಾಡ್ಕೊಡೋಣ. ಎಲ್ಲಾ ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಇದೆ, ಎಲ್ಲ ರನ್ನಿಂಗ್ ಮಾಡಿಸ್ಕೊಡೋಣ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಮಾರುತಿ ಸಿಯಾಜ್ ಓಕೆ. 2017 ಮಾಡ್ಲು, ಹಾ. ಸೆಕೆಂಡ್ ಓನರ್ ವೆಹಿಕಲ್, ಡೆಲ್ಟಾ ವೇರಿಯಂಟ್ ಆಗಿರುತ್ತೆ. ಹಾ ಇದ್ರ ಕೋಟಿಂಗ್ ಬಂದ್ಬಿಟ್ಟು 5,75,000 ಹೇಳ್ತಾ ಇರೋದು, ಒಂದು 5,50,000 ಫೈನಲ್ ಮಾಡ್ಕೊಡೋಣ. 5,50,000 ಫೈನಲ್. ಗುಡ್, ಬನ್ನಿ. ನೆಕ್ಸ್ಟ್ ಗಾಡಿ ಇದೆ ಯಾವ್ದಿದು? ಸರ್ ಶೆವರ್ಲೆಟ್ ಆವಿಯಾ 2007 ಮಾಡ್ಲು, ಹಾ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಸರ್. ಹಾ. ಥರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ. ಎಲ್ಲಾ ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಇದೆ, ಎಲ್ಲ ರನ್ನಿಂಗ್ ಮಾಡಿಸ್ಕೊಡೋಣ. 1,40,000ಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿಸ್ಕೊಡೋಣ. 1,40,000ಕ್ಕೆ ವಿತ್ ಟ್ರಾನ್ಸ್ಫರ್ ಸೇರಿ ಮಾಡ್ಕೊಡ್ತೀರಾ? ಟ್ರಾನ್ಸ್ಫರ್ ಸೇರ್ ಮಾಡ್ಕೊಡೋಣ 1,40,000ಕ್ಕೆ. ಓಕೆ. ಗುಡ್, ಬನ್ನಿ. ಇದು ಯಾವ್ದು ಗಾಡಿ? ಇದು ಸರ್ ಇದು ಸೇಲ್ ಆಗಿದೆ ಸರ್. ಇದು ಸೇಲ್ ಆಯ್ತಾ? ಒಳ್ಳೇದಾಗ್ಲಮ್ಮ. ಇದು ಸರ್ ಸನ್ ರೂಫ್ ಇದೆ? ಸನ್ರೂಫ್ ಇದೆ ಸರ್. ಓಕೆ. ಯಾವ್ದು ಇದು ಗಾಡಿ? ವರ್ಣ ಸರ್. ಹಾ, ವರ್ಣ. ಸರ್ ವರ್ಣ 2021 ಮಾಡ್ಲು, ಹಾ. ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ, ವಿತ್ ಸನ್ರೂಫ್ ಬರುತ್ತೆ. ಹಾ. SX ವೇರಿಯಂಟ್ ಆಗಿರುತ್ತೆ, ಡೀಸೆಲ್. ನಿಮ್ಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು 11,75,000 ಹೇಳ್ತಿರೋದು, ಒಂದು 11,25,000ಕ್ಕೆ ಫೈನಲ್ ಮಾಡ್ಕೊಡೋಣ. 11,25,000 ಫೈನಲ್ 11,25,000 ಫೈನಲ್ ಮಾಡ್ಕೊಡೋಣ. ಇದು ಗುಡ್ ಕಂಡೀಷನ್. ಇದು ಗುಡ್ ಕಂಡೀಷನ್, ವೆಲ್ ಮೇಂಟೈನ್ ಗಾಡಿ ಸರ್. ಎಷ್ಟು ಓನರ್ ಆಗಿದೆ? ಸೆಕೆಂಡ್ ಓನರ್ ಸರ್. ಥ್ಯಾಂಕ್ ಯು. ಬಮ್ಮ. ಯಾವ ಗಾಡಿ ಇದು? ಸರ್ ಇದು ವರ್ಣ 2010 ಮಾಡ್ಲು, ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಗಾಡಿ ವೆಲ್ ಮೇಂಟೈನ್ ಇರುತ್ತೆ. ಇದ್ರ ಕೋಟಿಂಗ್ ಬಂದ್ಬಿಟ್ಟು 3 ಲಕ್ಷ ಹೇಳ್ತಾ ಇರೋದು, ಒಂದ್ 2,55,000ಕ್ಕೆ ಫೈನಲ್ ಮಾಡ್ಕೊಡೋಣ. ಏನ್ ಮಾಡ್ಲು? 2010 ಮಾಡ್ಲು, ಸೆಕೆಂಡ್ ಓನರ್ ವೆಹಿಕಲ್ ವರ್ಣ 2,55,000. 2,55,000. ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ. ಇದು ಯಾವ ಗಾಡಿ ಇದು? ಸರ್ ಡಿಸೈರ್, ಸ್ವಿಫ್ಟ್ ಡಿಸೈರ್ VXI ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್. 2015 ಮಾಡ್ಲು, ಸಿಂಗಲ್ ಓನರ್ ವೆಹಿಕಲ್, 4,75,000 ಹೇಳ್ತಾ ಇರೋದು, ಒಂದು 4,65,000 ಮಾಡ್ಕೊಡೋಣ. ಗುಡ್, ವೆರಿ ಗುಡ್. ಅದ್ಯಾವ್ದು? ಕ್ಲೈಂಬರ್ ಸರ್ ಕ್ವಿಟ್ ಕ್ಲೈಂಬರ್ ಸರ್. 2018 ಮಾಡ್ಲು, ಸಿಂಗಲ್ ಓನರ್ ವೆಹಿಕಲ್, ಹಾ. ಆಟೋಮೆಟಿಕ್ ಗಾಡಿ. ಹಾ ಗಾಡಿ 26,000 ಕಿಲೋಮೀಟರ್ ಓಡಿದೆ, ಓಕೆ. ವೆಲ್ ಮೇಂಟೈನ್ ಗಾಡಿ. ಬನ್ನಿ, ಒಂದ್ 4 ಲಕ್ಷ ಹೇಳ್ತಾ ಇರೋದು, ಒಂದ್ 3,75,000 ಮಾಡ್ಕೊಡೋಣ. ಗುಡ್, ವೆರಿ ಗುಡ್. ಇದು ಸರ್ ಆಲ್ಟೋ ಹಾ. 2021 ಮಾಡ್ಲು, ಹಾ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಇದು ಕೂಡ ಓಕೆ. ವೆಲ್ ಮೇಂಟೈನ್. ಇದು ಕೂಡ 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಇದೇನ್ ರೇಟ್ ಹೇಳ್ತಾ ಇದೀರಿ? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಹಾ. 3.5 ಹೇಳ್ತಾ ಇರೋದು, ಹಾ. ಒಂದ್ 3,30,000 ಫೈನಲ್ ಮಾಡ್ಕೊಡೋಣ. ಗುಡ್, ವೆರಿ ಗುಡ್. ಇದೇ ಗಾಡಿ ಇದು? ಏನ್ ಮಾಡ್ಲಿದು? ಸರ್ ಗ್ರ್ಯಾಂಡ್ I10 18 ಮಾಡ್ಲು, ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಇದ್ರ ಕೋಟಿಂಗ್ ಬಂದ್ಬಿಟ್ಟು 4,75,000 ಹೇಳ್ತಾ ಇರೋದು, ಒಂದ್ 4,65,000 ಮಾಡ್ಕೊಡೋಣ. 4,65,000 ಫೈನಲ್ Final. ಹೇಳ್ತಾ ಇದ್ದೀರಾ? ಗುಡ್, ವೆರಿ ಗುಡ್. ಸರ್ ವ್ಯಾಗ್ನರ್ ಹಾ 2014 ಮಾಡ್ಲು, ಸಿಂಗಲ್ ಓನರ್ ವೆಹಿಕಲ್, ಓಹೋ, ಗಾಡಿ ಚೆನ್ನಾಗಿದೆ. ಮಾತ್ರ ವೆಲ್ ಮೇಂಟೈನ್ ಸರ್. ಓಕೆ. ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು 3,65,000 ಹೇಳ್ತಾ ಇರೋದು, ಒಂದ್ 3,55,000 ಮಾಡ್ಕೊಡೋಣ. 3,55,000 ಫೈನಲ್ ಫೈನಲ್ ಮಾಡ್ಕೊಡೋಣ. ಓಕೆ. ಸರ್ ಎ ಸ್ಟಾರ್ ಹಾ. 2012 ಮಾಡ್ಲು, ಹಾ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಹಾ ಗಾಡಿ ವೆಲ್ ಮೇಂಟೈನ್ ಇದೆ. ಓಕೆ. ಇದು ಪ್ರೈಸಿಂಗ್ ಬಂದ್ಬಿಟ್ಟು 2,55,000 ಹೇಳ್ತಾ ಇರೋದು, ಓಕೆ. 2,35,000 ಫೈನಲ್ ಮಾಡ್ಕೊಡೋಣ. 2,35,000 ಫೈನಲ್. ಓಕೆ. ಮಾಡ್ಲು ಸರ್ 2018 ಮಾಡ್ಲು, ಸಿಂಗಲ್ ಓನರ್ ವೆಹಿಕಲ್, Okay. ಸ್ವಿಫ್ಟ್ ಡಿಸೈರ್, VXI ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದ್ರ ಕೋಟಿಂಗ್ ಬಂದ್ಬಿಟ್ಟು 5,90,000 ಹೇಳ್ತಾ ಇರೋದು, ಒಂದ್ 5,85,000 ಫೈನಲ್ ಮಾಡ್ಕೊಡೋಣ. 5,85,000. ಬನ್ನಿ, ಎದುರುಗಡೆ ಬಂದ್ರೆ ನಿಮ್ ಚಾನಲ್ ಕಡೆಯಿಂದ ಬಂದಿದೀವಿ ಅಂತ ಹೇಳಿದ್ರೆ ನಿಮ್ ಹೆಸರು ಹೇಳಿದ್ರೆ ಸಾಕು ಸರ್, ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ. ಹೇಳಿರೋ ಪ್ರೈಸ್ ಗಿಂತ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಎಲ್ಲ ಗಾಡಿ. ಥ್ಯಾಂಕ್ ಯು ಬ್ರದರ್, ಒಳ್ಳೇದಾಗ್ಲಿ ನಿಮ್ಗೆ. ಗುಡ್ ಲಕ್. ಒಳ್ಳೆ ಬೇಗ ವ್ಯಾಪಾರ ಆಗ್ಲಿ ನಿಮ್ಗೆ. ಥ್ಯಾಂಕ್ ಯು. ಇದು ಯಾವ ಗಾಡಿ ಇದು? ರೇವಾ ಎಲೆಕ್ಟ್ರಿಕ್ ಸರ್. Electric ರೇವಾ ಗಾಡಿ. 2015 ಮಾಡ್ಲು, ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ ಹಾ ಇದ್ರ 1,45,000ಕ್ಕೆ ಆಸ್ ಇಟ್ ಇಸ್ ಕಂಡೀಷನ್ ಕೊಡೋಣ. 1,45,000. 1,45,000 ಎಷ್ಟು ಓನರ್ ಆಗಿದ್ದಾರೆ? ಸರ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ, ಬನ್ನಿ. ಸರ್ 19 ಹಾ 18-19 ಸೆಕೆಂಡ್ ಓನರ್ ವೆಹಿಕಲ್, ಓಕೆ. 36,000 ಓಡಿದೆ. ಹಾ ಇದ್ರ ಪ್ರೈಸ್ ಬಂದ್ಬಿಟ್ಟು ಹಾ 6,75,000 ಹೇಳ್ತಾ ಇರೋದು, ಹಾ. ಒಂದ್ 6,45,000 ಫೈನಲ್ ಮಾಡ್ಕೊಳೋಣ. ಆಸ್ತಾ ಫುಲ್ ಟಾಪ್ ಇನ್ ಗಾಡಿ, 6 ಏರ್ ಬ್ಯಾಗ್ ಬರುತ್ತೆ ಇದ್ರಲ್ಲಿ. ಹೌದಾ? ಗುಡ್, ವೆರಿ ಗುಡ್. ಇದೇನು? ಇದ್ಯಾವ ಗಾಡಿ? ಸರ್ ಬ್ರಿಜಾ ಬ್ರೀಜಾ 21 ಮಾಡ್ಲು, ಹಾ 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 ZXi ಹಾ ಹಾ ಹಾ. ಏನ್ ಹೇಳ್ತಾ ಇದ್ದೀರಿ ಪ್ರೈಸ್?
ಒಂದು 7,75,000 ಹೇಳ್ತಾ ಇರೋದು, ಒಂದು 7,45,000 ಮಾಡ್ಕೊಡೋಣ. ಫುಲ್ ಟಾಪ್ ಎಂಡ್ ಗಾಡಿ ಇದು. 7,45 ಫೈನಲ್. ಓಕೆ, ಇದೇನ್ ಹೇಳ್ತಾ ಇದ್ದೀರಿ ಸರ್? ಇದು ಅಷ್ಟೇ ಬ್ರಿಜಾ 2021 ಮಾಡಲು VXI ಆಪ್ಷನಲ್ 8,65,000 ಹೇಳ್ತಾ ಇರೋದು, ಒಂದು 8,45,000 ಮಾಡ್ಕೊಡೋಣ. ಓಕೆ, ಇದು ಸರ್ ಇಕೋ ಸ್ಪೋರ್ಟ್ಸ್ 2018 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 97,000 ಓಡಿದೆ. ಇದ್ರ ಪ್ರೈಸ್ ಫುಲ್ ಟಾಪ್ ಎಂಡ್ ಗಾಡಿ ಸರ್. ಫುಲ್ ಟಾಪ್ ಎಂಡ್ ಟೈಟಾನಿಂಗ್ ಪ್ಲಸ್, ಇದ್ರಲ್ಲೂ 6 ಏರ್ ಬ್ಯಾಗ್ ಬರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 7,95,000 ಹೇಳ್ತಾ ಇರೋದು, ಒಂದು 7,75,000 ಮಾಡ್ಕೊಡೋಣ. ಥ್ಯಾಂಕ್ ಯು ಬ್ರದರ್. ನೋಡಿ ವೀಕ್ಷಕರೇ, ಇಷ್ಟು ಗಾಡಿಗಳು ಮಾಹಿತಿನ ನಮ್ಮ ಸ್ನೇಹಿತರಾದವರು ಕೊಟ್ಟಿದ್ದಾರೆ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಯೂಟ್ಯೂಬ್ಗೆ, ಫೇಸ್ಬುಕ್ಕಲ್ಲಿ ಪೇಜಲ್ಲೂ ಇದೆ, ಪೇಜಲ್ಲಿ ಫಾಲೋ ಮಾಡೋ ಮುಖಾಂತರ ನನ್ನ ಬೆಂಬಲಿಸ್ಬೇಕು ಅಂತ ಕೈ ಮುಗಿದು ಕೇಳ್ಕೊಂತೀನಿ. ಬನ್ನಿ, ಒಳ್ಳೊಳ್ಳೆ ಗಾಡಿಗಳು ಇಟ್ಟಿದ್ದಾರೆ, ರಿಸನೇಬಲ್ ಕೊಡ್ತಾರೆ, ಒಳ್ಳೆ ಹೆಸರುವಾಸಿ ಆದಂಥ ವ್ಯಕ್ತಿತ್ವ, ಯಾವುದು ಎಲ್ಲೂ ಕೈ ಬಾಯಲ್ಲಿ ಕೆಡ್ಸ್ಕೊಂಡಿಲ್ಲ, ಬಹಳ ನೀಟಾಗಿ ಕೆಲಸ ಮಾಡ್ಕೊಡ್ತಾರೆ, ಸರ್ವಿಸ್ ಕೂಡ ಹಂಗೆ ಕೊಡ್ತಾರೆ. ಇಲ್ಲಿರೋರು ಓನರ್ ಹೆಸರು ಇಸ್ಮಾಯಿಲ್ ಅಂತ, ಬಹಳ ಆತ್ಮೀಯ ನಮಗೆ. ಇಲ್ಲಿ ಬಂದು ನೀವು ತೊಗೊಂಡೋಯ್ತು ಅಂತ ಹೇಳಿದ್ರೆ ನೀವು ಆರಾಮಾಗಿ ನಿದ್ರೆ ಮಾಡ್ಬೋದು. ಎಲ್ಲೋ ತೊಗೊಂಡಿದೀವಿ, ಏನೋ ಆಗಿದೆ, ಎಲ್ಲ ಯೋಚನೆ ನೆಗೆಟಿವ್ ಎಲ್ಲ ಬಿಟ್ಬಿಡಿ. ಒಳ್ಳೆ ವ್ಯಕ್ತಿತ್ವ ಇರೋದ ಮನುಷ್ಯ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ಮತ್ತೊಮ್ಮೆ ಎಲ್ರಿಗೂ ಕರ್ನಾಟಕ ಜನತೆಗೆ ನಮಸ್ಕಾರ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋ ಮುಖಾಂತರ ಮತ್ತೊಮ್ಮೆ ನನ್ನ ಬೆಂಬಲಿಸಬೇಕು ಅಂತ ಕೇಳ್ತೀನಿ. ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.